ಎಲ್ರಿಗೂ ನಮಸ್ಕಾರ. ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ನೀವು ನೋಡಿ ಕಲ್ತ್ಕೊಂಡು ಮಾಡಿ, ಆಮೇಲೆ ನೀವು ಎಲ್ಲರೂ ನೋಡಿ. ಇದು ನುಗ್ಗೆ ಸೊಪ್ಪು. ಇದನ್ನು ಚೆನ್ನಾಗಿ ಸಣ್ಣಕ್ಕೆ ಬಿಡಿಸಿ ಈ ಥರ ನೋಡಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ. ನೆರಳಲ್ಲೇ ಒಣಗಿಸ್ಕೊಂಡ್ರೆ ಆಯಿತು. 2 ದಿನ ಒಣಗ್ಕೊಂಡು ನೋಡಿ. ಚಟ್ನಿ ಪುಡಿಗೆ ಬೇಕಾಗಿರೋಂಥ ಸಾಮಾನು: ಕಡಲೆಬೇಳೆ, ಮುಕ್ಕಾಲು ಇದು ಉದ್ದಿನಬೇಳೆ, ತೊಗರಿಬೇಳೆ, ಒಂದು 8-10 ಮೆಣಸಿನ್ಕಾಯಿ, ಆಮೇಲೆ ಒಣ ಕೊಬ್ಬರಿ, ಒಂಚೂರು ಇಂಗು, ಸಾಸಿವೆ, ಉಪ್ಪು, ಹುಣಸೆ ಹಣ್ಣು, ಇದು ಬೆಲ್ಲ. ನೋಡಿ, ಬೆಲ್ಲ ಸ್ವಲ್ಪ ಹಾಕಲೇಬೇಕು ಅದಕ್ಕೆ, ನುಗ್ಗೆ ಸೊಪ್ಪಿದ್ದಕ್ಕೆ. ಇಷ್ಟೆಲ್ಲ ಬೇಕಾಗಿರೋ ಸಾಮಾನು. ಫಸ್ಟು ಒಂದು ಸ್ವಲ್ಪ ಎಲ್ಲ ಬೇಳೆಗಳೆಲ್ಲ ಹುರ್ಕೊಂಬಿಡೋಣ. ನೋಡಿ, ಹುರ್ಕೊಂಡಾಗಿದೆ. ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಹುರ್ಕೊಳ್ಳೋದು. ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ನೋಡಿ, ಬೇಡಿಗೆ ಕಾಯಿ ಬೇಕಾದರೆ ನಿಮಗೆ ಖಾರದ ಕಾಯಿ ಹಾಕ್ಬೋದು. ನಾನು ಬರೀ ಬೇಡಿಗೆ ಕಾಯಿ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಆಗಿದೆ ಹುರ್ಕೊಂಡಿದ್ದು. ಈಗ ಸೊಪ್ಪು ಹಾಕ್ತೀನಿ, ನುಗ್ಗೆ ಸೊಪ್ಪು ಹುರಿಯೋದಕ್ಕೆ. ನುಗ್ಗೆ ಸೊಪ್ಪನ್ನ ಇದು ಬಿಡಿಸ್ಬಿಟ್ಟು ರಾತ್ರಿ ಹೊತ್ತು ಬೇಕಾದರೆ ಹಾಲಲ್ಲಿ ಒಣಗಾಕ್ಬಿಟ್ರೆ ಎಲ್ಲ ಒಣಕೊಂಬಿಡುತ್ತೆ. ಬಿಸಿಲಲ್ಲಿ ಒಣಗಿಸಿದ್ರೆ ಅದರದ್ದು ಇದೆಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟು ರುಚಿ ಇರೋಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ. ಅದಕ್ಕೆ ನೆರಳಲ್ಲಿ 2 ದಿನ ಹಾಕಿದ್ರೆ ಸಾಕು, ಒಣಕೊಂಬಿಡುತ್ತೆ. ನೋಡಿ, ಇವಾಗ ಹುರಿದಿದ್ದಾಗಿದೆ ಸೊಪ್ಪು. ಇವಾಗ ಬೇಳೆಗಳು, ಮೆಣಸಿನ್ಕಾಯಿ, ಕೊಬ್ಬರಿ, ಹುಣಸೆ ಹಣ್ಣು, ಉಪ್ಪು ಮತ್ತು ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲೆ ಒಂಚೂರು ಒಗ್ಗರಣೆ ಹಾಕೋಣ. ನೋಡಿ, ಬೇಳೆ, ನುಗ್ಗೆ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು ಒಂಚೂರು. ಚಿಟ್ಬಿಡ್ತಾ ಇದೆ. ಚಿಟ್ಬಿಟ್ಟಿದ್ಮೇಲೆ ಒಲೆ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡಿ. ಆಮೇಲೆ ಕಲ್ಸೋಣ. ನೋಡಿ, ಒಗ್ಗರಣೆ ಹಾಕಿ ಎಲ್ಲ ಕಲಸಿದೆ. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಓಡಾಡುವಾಗ ಒಂದೊಂಚೂರು ಬಾಯ್ಲಿ ಹಾಕ್ಕೋಬೋದು. ಮತ್ತು ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು. ಚಟ್ನಿ ಪುಡಿ ನೋಡಿದ್ರಲ್ವಾ, ಎಲ್ಲ ಥರದ ಚಟ್ನಿ ಪುಡಿ ಮಾಡುತ್ತೆ. ಕರ್ಬೇವಿನ ಸೊಪ್ಪಿಂದು, ಪುದೀನ ಸೊಪ್ಪಿಂದು. ಇದು ಮಾತ್ರ ಸ್ವಲ್ಪ ಕಡಿಮೆ, ಎಲ್ಲರೂ ಮಾಡಲ್ಲ. ಅದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ನೀವು ಮಾಡಿ. ಶುಗರ್ ಇರೋರಿಗೆ ತುಂಬ ಒಳ್ಳೆಯದಿದು. ಧನ್ಯವಾದಗಳು.